प्रार्थना स्कूल से एक गर्व की खबर सामने आई है। स्कूल के एक प्रतिभाशाली स्टूडेंट ने 97.5 मार्क्स हासिल करके न सिर्फ अपने परिवार बल्कि पूरे स्कूल का नाम रोशन किया है। इस उपलक्ष्य पर स्कूल में एक सम्मान समारोह का आयोजन किया गया, जहां पीयूसी में फर्स्ट, सेकंड और थर्ड हासिल करने वाले विद्यार्थियों को ट्रॉफी देकर सम्मानित किया गया। साथ ही साथ एसएसएलसी, सीबीएसई सिलेबस के छात्रों को भी उनके शानदार प्रदर्शन पर फर्स्ट, सेकंड और थर्ड रैंक के लिए सम्मान किया गया। इस दौरान स्कूल के चेयरमैन ने एक बड़ी घोषणा करते हुए कहा कि जो भी विद्यार्थी एसएसएलसी में 95% से ज़्यादा अंक प्राप्त करेगा उसे फ्री एजुकेशन दी जाएगी। ये कदम विद्यार्थियों के लिए एक बड़ा प्रोत्साहन माना जा रहा है। प्रार्थना स्कूल में आधुनिक सुविधा का भी विशेष ध्यान रखा गया है। यहाँ स्मार्ट बोर्ड, लाइब्रेरी और वेल इक्विप्ड लैब्स जैसे कई फैसिलिटीज उपलब्ध हैं। इसी के चलते हमारे माध्यम से कई लोगों ने बात करते हुए सफलता और सुविधाओं पर विस्तार से जानकारी दी। आइए सुनते हैं उन्होंने। ವಿದ್ಯಾರ್ಥಿಗಳು ಏನು 10th ನಲ್ಲಿ 98%, 95% ಮಾಡಿರ್ತಾರೆ, ಅವರಿಗೆ ಒಂದು ಫ್ರೀ ಎಜುಕೇಶನ್ ಕೊಡುವಂತ ಒಂದು ವ್ಯವಸ್ಥೆ ಸಹಿತ ಈ ಒಂದು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯಲ್ಲಿ ಇರುತ್ತದೆ. ಆದ್ದರಿಂದ ಬಡವರು ಮತ್ತು ಶ್ರೀಮಂತರು ಅನ್ನುವಂಥ ಭೇದಭಾವವಿಲ್ಲದೆ ಓನ್ಲಿ ಪ್ರತಿಭೆಗೆ ಮಾತ್ರ ಒಂದು ಮನ್ನಣೆಯನ್ನು ಕೊಡುವಂತಹ ಸಂಸ್ಥೆ. Then our college is having a very good facilities for the students. One, the smart board, library, labs. In the smart board, there are so many of opportunities are there for them to go through the lessons, online classes, online exams, and other question papers and all. They will be learned there itself. And the lecturers are spending the time with the student for about more than 10 hours. The teaching and as well as the study hours are also we are conducting regularly to the students in the evening times. So the student himself will be clarify the doubts with the lecturers and then in the smart board also. ನನ್ನ ಹೆಸರು ಬಾಬು ಚವಾಣ್. ನಾನು 12ನೇ ತರಗತಿಯಲ್ಲಿ ಕಲಿತು ಸೈನ್ಸ್ ಅನ್ನು ಮಾಡಿ ನಮ್ಮ ಕಾಲೇಜಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನನ್ನ ಜರ್ನಿ ಹೇಗೆ ಹೋಯ್ತಂದರೆ 2 ವರ್ಷ. ನಾನು ಮೊದಲನೇದಾಗಿ ಬಂದು ನನಗೇನು ಗೊತ್ತಾಗ್ತಿದ್ದಿಲ್ಲ ಸೈನ್ಸ್ ಅಂದರೆ ಏನು ಅಂತ. ಆಮೇಲೆ ನಮ್ಮ ಟೀಚರ್ಸ್ ಎಲ್ಲ ನನ್ನನ್ನು ಗೈಡ್ ಮಾಡಿ ಕರೆಕ್ಟಾಗಿ ಎಲ್ಲ ಟೀಚಿಂಗು PCMBಯಲ್ಲಿ ಹೇಗೆ ಸ್ಕೋರ್ ಮಾಡಬೇಕಂತ ಗೈಡ್ ಮಾಡಿದರು. ಮತ್ತು ಹೀಗೆ ಸೆಕೆಂಡ್ ಇಯರ್ ಮುಗಿಸಿ ನಾನು ಕಾಲೇಜಿನಲ್ಲಿ ಫಸ್ಟ್ ಬಂದಿದ್ದೇನೆ. ಎಲ್ಲರಿಗೂ ಖುಷಿಯಾಗಿದೆ, ಹಾಗೆ ನನಗೆ ಕೂಡ ಖುಷಿಯಾಗಿದೆ. ನಾನು ಬಯಸಿದ್ದೇನೆಂದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡು ನೀವು ಒಳ್ಳೆಯ ಅಂಕಗಳನ್ನು ಗಳಿಸಿ ತಂದೆ ತಾಯಿಗೆ ಹೆಸರನ್ನು ತಂದು ಕೊಡ್ಬೇಕಂತ ಕೇಳ್ಕೊಳ್ತೇನೆ. ತಮಗೀಗ ಕರೆಸಿ ಸ್ಕೂಲಲ್ಲಿ ಸನ್ಮಾನ ಮಾಡಿದ್ರು, ಆನಂತರ ನಿಮ್ದು ಪರ್ಸೆಂಟೇಜ್ ಏನಾಯ್ತು, ಆನಂತರ ಈ ಮಟ್ಟಿಗೆ ನೀವು ಬೆಳಿಬೇಕು ಅಂತ ಹೇಳಿದ್ರೆ ನೀವು ಸ್ಟಡಿ ಸಲುವಾಗಿ ಎಷ್ಟು ಗಮನ ಕೊಡ್ತೀವಿ, ಎಷ್ಟು ತಾಸು ಅದಕ್ಕೆ ಟೈಮ್ ಕೊಡ್ತೀವಿ? ನಾನು ಒಂದೊಂದು ಸಬ್ಜೆಕ್ಟಿಗೆ 2 ತಾಸು ಕೊಡ್ತಿದ್ದೆ ದಿನಲು. ಮತ್ತೆ ನಮ್ಮ ಟೀಚರ್ಸ್ ದಿನ ಸ್ಟಡಿ ಅವರ್ಸು ಅಂದರೆ ಈಗ 6 to 8 o'clock ಮಟ್ಟ ನಮ್ಮ ಸ್ಟಡಿ ಅವರ್ಸ್ ಇರ್ತಿತ್ತು ಸ್ಟಾರ್ಟಿಂಗ್ಗೆ. ಹಾಗೆ ಬರ್ತಾ ಅವರು ಹೆಚ್ಚಿಗೆ ಮಾಡ್ತಾ ಇದ್ರು. ಮತ್ತೆ ನಾವು ನೈಟ್ ಔಟ್ ಫುಲ್ಲು ಸರ್, ಈಗ ನೈಟ್ ಆದರೂ ಹಾಸ್ಟೆಲ್ನಲ್ಲಿ ಟೀಚರ್ಸ್ ಇರ್ತಿದ್ರು. ಅವರು ಬಂದು ನಮಗೆ ಗೈಡ್ ಮಾಡ್ತಿದ್ರು. ಹೇಗೆ ಅಂದರೆ ಈಗ ನನಗೆ ಈಗ ಒಂದು ಯಾವುದೇ ಡೌಟ್ ಬಂದಿದ್ರೆ ಅವರು ನೀನು ಏನಾದರೂ ಪ್ರಾಬ್ಲಮ್ ಇದ್ರೇನು ಸೊಲ್ಯೂಷನ್ಗಾಗಿ ಅವರೇ ನಮ್ಮಲ್ಲಿ ಬಂದು ಎಲ್ಲ ಹೇಳಿ ಕೊಡ್ತಿದ್ರು. ಆಮೇಲೆ ಎಲ್ಲ ಇಲ್ಲಿ ಫೆಸಿಲಿಟೀಸ್ ಅಂದ್ರೆ ಚಲೋ ಇದೆ. ಹೀಗೆ ಡೈಲಿ ಅವರು ನಮಗೆ ನಾನು ಫಿಸಿಕ್ಸಲ್ಲಿ 97 ಮಾಡಿದ್ದೇನೆ, ಕೆಮಿಸ್ಟ್ರಿ 94, ಮತ್ತು ಮ್ಯಾಥ್ಸ್ ಮತ್ತು ಬಯಾಲಜಿ 2 ಔಟ್ ಆಫ್ ಔಟ್ ಆಗಿದೆ, ಅಂದರೆ 100ಕ್ಕೆ 100 ಆಗಿದೆ. ಹೀಗೆ PCMBಯಲ್ಲಿ 97% ಬಂದಿದೆ ನನ್ನ. ಈಗ 100 out of 97% ತಾವು ಮಾಡಿದಿರಿ. ಈಗ ನಿಮಗೆ ಏನೈತಿ 3% ನಿಮಗೆ ಕಮ್ಮಿ ಆಗಿದೆ, ಅದಕ್ಕೆ ನಿಮಗೆ ಏನೈತಿ ಅದೇ ಔಟ್ ಆಫ್ ಔಟ್ ಮಾಡಬೇಕು ಅಂತೇಳಿ ಸ್ವಲ್ಪ ಏನಾದ್ರು ನಿಮಗೆ ಫೀಲಿಂಗ್? ಹೌದು, ಆದರೆ ನನಗೆ ಅನಿಸಿತ್ತು, ಆದರೆ ಕೆಮಿಸ್ಟ್ರಿ ನಾನು ಥೋಡ ವೀಕ್ ಇದ್ದೆ ನಾನು ಸ್ವಲ್ಪ. ಆದರೆ ಅಂದ್ರೂ ನಮ್ಮ ಟೀಚರ್ಸ್ ನಮಗೆ ಗೈಡ್ ಮಾಡಿ, ಅಂದರೆ ನಾನು ಕೆಮಿಸ್ಟ್ರಿನಲ್ಲಿ ವೀಕ್ ಅಂದರೆ ನಾನು ಜಸ್ಟ್ ಪಾಸ್ ಆಗಿದ್ದೆ ನಾನು ಫಸ್ಟ್ ಇಯರ್ ಇದ್ದಾಗ. ಸೆಕೆಂಡ್ ಇಯರ್ ಬಂದಾಗ ನಮ್ಮ ಕೆಮಿಸ್ಟ್ರಿ ಟೀಚರು ನಮಗೆ ಪೂರಾ ಹೆಲ್ಪ್ ಮಾಡಿದ್ರು. ಆಮೇಲೆ ನಮ್ಮನ್ನು ಸ್ಕ್ರೀನ್ ಅಂದರೆ ಈಗ ಸ್ಮಾರ್ಟ್ ಬೋರ್ಡ್ ತಂದು ಕೊಡಿಸಿ ಅದ್ರೊಳಗೆ ಹೆಲ್ಪ್ ಮಾಡಿದ್ರು. ಪರ್ಸ್ನಲಿ ಟ್ಯಾಬ್ ತಂದು ಕೊಟ್ಟರು, ಹಾಗೆ ಗೈಡ್ ಮಾಡಿದ್ರು. ಹೀಗೆ ಎಲ್ಲ ಥರ ನಮಗೆ ಹೆಲ್ಪ್ ಮಾಡಿ ಸ್ಟಡಿ ಮಾಡಿ ಕೆಮಿಸ್ಟ್ರಿಯಲ್ಲಿ 94 ತೊಗೊಂಡಿದ್ದೇನೆ.
ಹಾಗೆ ಫಿಸಿಕ್ಸ್ ಅಲ್ಲೂ ಹೆಲ್ಪ್ ಮಾಡಿದ್ರು. ಆದ್ರೆ ಬಯಾಲಜಿ ಮ್ಯಾಥ್ಸು ಟೀಚಿಂಗು ಮಸ್ತ್ ಇತ್ತು. ಹಾಗೆ ಅದರಲ್ಲಿ ಸ್ಕೋರ್ ಮಾಡಿದ್ದೇನೆ ಔಟ್ ಆಫ್ 40. ಭವಿಷ್ಯದಲ್ಲಿ ತಾವು ಏನ್ ಆಗ್ಬೇಕು ಅಂತ ಹೇಳಿ ಇಚ್ಛಾ ಪಡ್ತೀರಿ? ಈಗ ಭವಿಷ್ಯದಲ್ಲಿ ಅಂದರೆ ನಾನು ಈಗ ನೆಕ್ಸ್ಟ್ ನೀಟ್ ಅಂತ ನನ್ನ ಏಮ್ ಇದೆ. ನೀಟ್ ಕ್ರ್ಯಾಕ್ ಮಾಡಿ ಮುಂದೆ ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ದೇನೆ. ನನ್ನ ಹೆಸರು ಬಾಬು ಚೌಹಾಣ್. मेरा नाम सारा चौहान, मैं सेकंड पीयूसी कक्षा में पढ़ती हूँ. मैं यहाँ से अभी सेकंड रैंक आई हूँ इस कॉलेज में. मेरी पढ़ाई अच्छी चली. पहले से बोलना है तो अभी 2 साल मेरी पढ़ाई अच्छी गई यहाँ से. और यहाँ के लेक्चरर्स भी अच्छे हैं, हमें पढ़ाई में मदद करते हैं, हमारे लिए सभी ला कर देते हैं, जो पढ़ाई के लिए जो चाहिए वो सभी करते हैं. और फर्स्ट पीयूसी में तो मैं थोड़ा वीक थी, मेरे को कुछ समझ नहीं आता था. बोलते थे कि साइंस करके क्या मिलेगा, वो आर्ट्स करो कॉमर्स करो, लेकिन बाद में पता चला कि साइंस करने के बाद फ़ायदा है, हम कौन से भी रास्ते पर जा सकते हैं, साइंस करने के बाद कौन सी भी जॉब ले सकते हैं. तो अभी मैं बोलूँ तो आप भी आगे साइंस करिए, हमारे कॉलेज को लगाइए और आगे बढ़िए, अपने माँ बाप का नाम भी आगे कीजिए. इससे पहले कौन से स्कूल में? इससे पहले मेरा मोरारजी हुआ था, मैं डॉक्टर बी आर अम्बेडकर स्कूल में पढ़ती थी. उसके बाद में यहाँ पर मेरे को पता चला कि यहाँ पर स्टडी अच्छी होती है, सभी अच्छी तरीके से पढ़ाते हैं, तो मैं यहाँ पर आई और मेरी पढ़ाई यहाँ पर अच्छी गई. अभी मैं कॉलेज साइंस में पहले डरती थी कि मेरे को नहीं होता नहीं होगा करके, लेकिन यहाँ पर आने पर लेक्चरर्स ने सभी पढ़ाया अच्छे से किया, तो यहाँ पर मेरे को अच्छा लगा. मैंने साइंस. तो फिर स्टडी आपने यहाँ पर पीयूसी में सेकंड रैंक स्कूल को किया, कॉलेज को किया है, तो इस दौरान आपको क्या कठिनाइयाँ झेलनी पड़ी? पहले झेलनी पड़ी थी तो मेरे को फिजिक्स में वीक थी. फिजिक्स में मेरे को पढ़ाई अच्छी नहीं होती थी. फर्स्ट पीयूसी में तो कई बार तो मैं फेल हो चुकी थी. फर्स्ट पीयूसी में पढ़ाई के लिए बहुत ये करना पड़ता था. बाद में हमारे सर थे, मैडम थे, उन्होंने पढ़ाया, अच्छे से लिखाया, और अभी फिजिक्स मेरा अच्छा है और सभी लैंग्वेजेस में भी अच्छे हैं. पढ़ाई होती है यहाँ पर अच्छी. मेरा नाम सारा चौहान. मेरा नाम मोहम्मद साकिब इनामदार. मैं प्रार्थना स्कूल में इस साल 10th क्लास में था और पास हुआ. और यहाँ के स्कूल में टीचर्स बहुत सपोर्ट करते थे और हर वीकली टेस्ट लेकर हमें टेस्ट करके हमको एनकरेज करते थे. I am Vinuta Pasodi from ಪ್ರಾರ್ಥನಾ ಪಬ್ಲಿಕ್ ಸ್ಕೂಲ್. ನಾನು ಈ ಸ್ಕೂಲಿಗೆ ಬಂದ ನಂತರ ನಂದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಆಯಿತು. ಮತ್ತು ನನ್ನ ಟೀಚರ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದರು. ನಾನು 10th ಬೋರ್ಡಲ್ಲಿ 3rd ರ್ಯಾಂಕ್ ಬಂದಿದ್ದೀನಿ. ಅದಕ್ಕೆ ಕಾರಣ ನನ್ನ ಟೀಚರ್ಸ್, ನಮ್ಮ ಪೇರೆಂಟ್ಸ್. ಐ ವಿಲ್ ಆಲ್ ಥ್ಯಾಂಕ್ ಟು ದೆಮ್. ಇಲ್ಲಿ ಲ್ಯಾಬ್ಗಳಿದಾವು, ಅಲ್ಲಿ ಕರ್ಕೊಂಡೋಗಿ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿಸ್ತಾರೆ. ಕೆಮಿಸ್ಟ್ರಿ, ದೆನ್ ಬಯಾಲಜಿ. ನೀವು ಈ ಸ್ಕೂಲಿಗೆ ಬರ್ಬೋದು. ಒಳ್ಳೆ ಬೆಸ್ಟ್ ಎಜುಕೇಶನ್ ಐತಿ ಇಲ್ಲಿ. ಯು ಕ್ಯಾನ್ ಅಚೀವ್ ಯುವರ್ ಡ್ರೀಮ್ಸ್ ಇನ್ ದಿಸ್ ಸ್ಕೂಲ್. ನಮಸ್ಕಾರ. ಇದೀಗ ನಮ್ಮ PUC ಬೋರ್ಡ್ ಪರೀಕ್ಷೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಂಥ ನಮ್ಮ ಕಾಲೇಜಿನ ಪ್ರಾರ್ಥನಾ ಕಾಲೇಜಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದಾಗ ನಮಗೆ ಒಂದು ರೀತಿ ಹೆಮ್ಮೆ ಅನ್ನಿಸ್ತು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು PCMBಯಲ್ಲಿ 97.5, 90 ಮತ್ತು 90% ಮಾಡಿದ್ದಾರೆ. ಇದು ಅಲ್ಲದೆ ಈ ಪ್ರಾರ್ಥನಾ ಕಾಲೇಜಿನಿಂದ ವಿದ್ಯಾರ್ಥಿಗಳು ನೀಟ್ನಲ್ಲೂ ಸಹಿತ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಕೀರ್ತನಾ ಬಂಡಿವಟ್ರ ಅನ್ನುವಂಥ ಒಂದು ವಿದ್ಯಾರ್ಥಿನಿ, ಅವರು ಈ ಒಂದು ನೀಟ್ ಇದರಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಕೆಟಗರಿ ಇದರ ಒಳಗೆ 731ನೇ ರ್ಯಾಂಕ್ ಪಡೆದು ಈ ಒಂದು ಕಾಲೇಜಿನ ಕೀರ್ತಿಯನ್ನು ತಂದಿದ್ದಾರೆ. ಆ ವಿದ್ಯಾರ್ಥಿನಿ ಈಗ ಬೆಂಗಳೂರಿನ BMS ಅಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್, BMC ಕಾಲೇಜಿನೊಳಗೆ ಅಡ್ಮಿಷನ್ ಅವರಿಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕಿದೆ. ಅದಲ್ಲದೆ ಇನ್ನೊಬ್ಬ ವಿದ್ಯಾರ್ಥಿನಿ ಪ್ರಾರ್ಥನಾ ಸಾರವಾಡ್, ಇವರು ಸಹಿತ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಸೀಟ್ ತಗೊಂಡು ಇಲ್ಲೇ ಒಂದು ಬಾಗಲಕೋಟೆಯಲ್ಲಿ ಶ್ರೀ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಅವರು ಒಂದು ಸೀಟನ್ನು ತೆಗೆದುಕೊಂಡಿರ್ತಾರೆ. ಅದೇ ಅಲ್ಲದೆ ನಮ್ಮ ಸಂಸ್ಥೆ ಇನ್ನೊಬ್ಬ ವಿದ್ಯಾರ್ಥಿ ಕುಂಬಾರ್, ಅವನು ಸಹಿತ ಈ ಬಾಗಲಕೋಟೆಯ ಒಂದು ಶ್ರೀ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜಿನಲ್ಲಿ ಸಹಿತ ವೈದ್ಯಕೀಯ ಸೀಟನ್ನು ಗಿಟ್ಟಿಸಿಕೊಂಡು ಈ ಒಂದು ಸಂಸ್ಥೆಯ ಒಂದು ಹೆಮ್ಮೆಯನ್ನು ತಂದಿದ್ದಕ್ಕೆ ಆ ವಿದ್ಯಾರ್ಥಿಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಮತ್ತು ಈ ವರ್ಷದ ಒಂದು CBSE ಬೋರ್ಡ್ ಎಕ್ಸಾಮ್ನೊಳಗೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಮತ್ತು ದ್ವಿತೀಯ ಹಾಗೂ ತೃತೀಯ ಸ್ಥಾನವನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ
ಈಗ ಸನ್ಮಾನ ಮಾಡಿದಾಗ ನಮಗೆ ತುಂಬ ಹೆಮ್ಮೆ ಅನ್ನಿಸಿದೆ. ಪ್ರಥಮ ವಿದ್ಯಾರ್ಥಿ ಆಕಿಬ್, ಇವನು 85% ಮಾಡಿರೋದು. ಅದೇ ಅಲ್ಲದೆ ದ್ವಿತೀಯ ಮತ್ತು ತೃತೀಯ ವಿದ್ಯಾರ್ಥಿಗಳು ಸಹಿತ ಒಳ್ಳೆಯ ಒಂದು ಅಂಕಗಳನ್ನು ಪಡೆದುಕೊಂಡು ಪಾಸಾಗಿದ್ದಾರೆ. ಅವರಿಗೂ ಸನ್ಮಾನ ಮಾಡಿದ್ದಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಈ ಪ್ರಾರ್ಥನಾ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನೀಟ್ ಮತ್ತು JEE-CET ಇದಕ್ಕೆ ಇಂಟಿಗ್ರೇಟೆಡ್ ಒಂದು ಕ್ಲಾಸಸ್ಸನ್ನು ಏನು ನಮ್ಮ ಲೆಕ್ಚರರ್ಸು ನಡೆಸ್ತಾ ಇದ್ದಾರೆ, ಹೇಳಿಕೊಡ್ತಾ ಇದ್ದಾರೆ, ಆ ಒಂದು ಸದುಪಯೋಗವನ್ನು ಪಡೆದುಕೊಂಡು ಈ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಿದ್ದಾರೆ. ಈ ಒಂದು ಕಾಲೇಜಿನಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮತ್ತು ಸ್ಮಾರ್ಟ್ ಬೋರ್ಡ್, ಆ ಸ್ಮಾರ್ಟ್ ಬೋರ್ಡ್ನಲ್ಲಿ AI ಇಂಟ್ರೊಡಕ್ಷನ್ ಸಹಿತ ಇದೆ. ಒಳ್ಳೆಯ ನುರಿತ ಲೆಕ್ಚರರ್ಸ್ ಇದ್ದಾರೆ. ಅತ್ಯಂತ ಅನುಭವ ಹೊಂದಿರುವಂತಹ ಕಾಲೇಜಿನ ಪ್ರಿನ್ಸಿಪಾಲ್ರಿದ್ದಾರೆ. ಮತ್ತು ಅದೇ ರೀತಿ ಈ ಸಂಸ್ಥೆಯ ಒಂದು CBSE ಶಾಲೆಯಲ್ಲೂ ಸಹಿತ ಒಳ್ಳೆಯ ನುರಿತ ಶಿಕ್ಷಕರಿದ್ದಾರೆ. ಅಲ್ಲಿಯೂ ಸಹಿತ ಈ ಒಂದು ಕಾಲೇಜ್ ಮತ್ತು ಪಬ್ಲಿಕ್ ಸ್ಕೂಲ್ ಎರಡೂ ಏನಿದೆ ಅಂದರೆ 100ಕ್ಕೆ 100 ಒಂದು ಫಲಿತಾಂಶವನ್ನು ಈ ಒಂದು ಸಂಸ್ಥೆ ಕೊಟ್ಟಿದೆ. ಯಾವುದೇ ಒಂದು ವಿದ್ಯಾರ್ಥಿಗಳು ಫೇಲ್ ಆಗದೆ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿರುವುದು ಸಹಿತ ಒಂದು ಹೆಮ್ಮೆ ತರುವಂಥ ವಿಷಯ. ಇಷ್ಟೇ ಅಲ್ಲದೆ ಈ ಒಂದು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆ ಇನ್ನೊಂದು ಶಾಲೆ, ಅದು ಹೊನ್ನೊಟ್ಟಿಗೆ ಹತ್ತಿರ ಇದೆ. ಅದು ಪ್ರಾರ್ಥನಾ ಅಂತಾರಾಷ್ಟ್ರೀಯ ಶಾಲೆ. ಆ ಶಾಲೆ ಈಗ ICSE ಸಿಲೆಬಸನ್ನು ಹೊಂದಿರುತ್ತದೆ. ಅಲ್ಲಿಯೂ ಸಹಿತ ICSE ಸಿಲೆಬಸ್ನೊಂದಿಗೆ ಒಂದು ಶಾಲೆಯನ್ನು ನಡೆಸುತ್ತಿರುವುದು ಈ ಸಂಸ್ಥೆಯ ಒಂದು ಹೆಗ್ಗಳಿಕೆ. ಆದ್ದರಿಂದ ಈ ಒಂದು ನಗರ ಮತ್ತು ಗ್ರಾಮೀಣ ಭಾಗದ ಪ್ರತಿಭಾವಂತ ಮತ್ತು ಬಡ ಕುಟುಂಬದ ವಿದ್ಯಾರ್ಥಿಗಳು ಸಹಿತ ಆ ಒಂದು ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವಂತಹ ಒಂದು ವ್ಯವಸ್ಥೆಯೂ ಸಹಿತ ಈ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯಲ್ಲಿ ಇರುತ್ತದೆ. ಆದ್ದರಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ಏನು 10th 98%, 95% ಮಾಡಿರ್ತಾರೆ, ಅವರಿಗೆ ಒಂದು ಫ್ರೀ ಎಜುಕೇಷನ್ ಕೊಡುವಂಥ ಒಂದು ವ್ಯವಸ್ಥೆ ಸಹಿತ ಈ ಒಂದು ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯಲ್ಲಿ ಇರುತ್ತದೆ. ಆದ್ದರಿಂದ ಬಡವರು ಮತ್ತು ಶ್ರೀಮಂತರು ಅನ್ನುವಂಥ ಭೇದಭಾವವಿಲ್ಲದೆ ಓನ್ಲಿ ಪ್ರತಿಭೆಗೆ ಮಾತ್ರ ಒಂದು ಮನ್ನಣೆಯನ್ನು ಕೊಡುವಂತಹ ಸಂಸ್ಥೆ ಈ ಪ್ರಾರ್ಥನಾ ಶಿಕ್ಷಣ ಸಂಸ್ಥೆಯಾಗಿರುವುದು ತುಂಬ ಹೆಮ್ಮೆಯ ವಿಷಯ. ಇದರ ಉಪಯೋಗವನ್ನು ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲ ಪಾಲಕರು ಪಡೆದುಕೊಳ್ಳಬೇಕು ಅಂತ ಹೇಳ್ತಾ, ಮತ್ತು ಈ ವರ್ಷ ಏನು ನಮ್ಮ ಸಂಸ್ಥೆಯಿಂದ ಪ್ರಥಮ ಮತ್ತು ದ್ವಿತೀಯ ತೃತೀಯ ಸ್ಥಾನವನ್ನು ಗಳಿಸಿರುವಂಥ ಕಾಲೇಜು ಮತ್ತು ಪಬ್ಲಿಕ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆಗಳನ್ನು ಹೇಳ್ತಾ 2 ಮಾತು ಮುಗಿಸ್ತೇನೆ. ಟೋಟಲಿ ಈ ಕಾಲೇಜಲ್ಲಿ ಏನೈತಿ 100% ರಿಸಲ್ಟ್ ಆಗಿದೆ ಸರ್. ಹಾ. ಇದಕ್ಕೇನೈತಿ ತಾವು ನಿಮ್ಮ ಕಾಲೇಜಲ್ಲಿ ಏನು ಹೈಲಿ ಲೆಕ್ಚರರ್ ಏನು ಟೀಚರ್ಸ್ ಇದ್ದಾರೆ ಅವ್ರೊಂದು ಸಾಧನೆ ಅಂತ ತಿಳ್ಕೊಬೋದಾ? ಹೌದು, ಅದ್ರ ಬಗ್ಗೆ ಟೀಚರ್ಸ್ ಯಾವ ಥರ ಇದ್ದಾರೆ, ಕ್ವಾಲಿಫೈಡ್ ಏನು ಅವ್ರದ್ದು ಕ್ವಾಲಿಫಿಕೇಶನ್ ಆಗಿದೆ ಅನ್ನೋದು ಒಂದು ಸ್ವಲ್ಪ ಇಲ್ಲಿ ನಮ್ಮ ಕಾಲೇಜಿಗೆ ಮತ್ತು ಪ್ರಥಮವಾಗಿ ಮತ್ತು ಪಬ್ಲಿಕ್ ಸ್ಕೂಲ್ಗೆ ಎಲ್ಲ ಒಬ್ಬರು ಪ್ರಿನ್ಸಿಪಾಲ್ರು ಅಂತ ಇದ್ದಾರೆ. ಆ ಪ್ರಿನ್ಸಿಪಾಲ್ರು ಅವರ ಒಂದು ಸರ್ವಿಸ್ 31 ವರ್ಷ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಅವರು ಒಂದು 20 ವರ್ಷ ಆ್ಯಸ್ ಎ ಪ್ರಿನ್ಸಿಪಾಲ್ ಅಂತಲೂ ಒಂದು ಮಾಡಿದ್ದಾರೆ. ಅವರು ದಾವಣಗೆರೆಯಿಂದ ಇದ್ದಾರೆ. ಅವರನ್ನು ನಮ್ಮ ಸಂಸ್ಥೆಗೆ ನಾವು ಈಗ ನೇಮಕ ಮಾಡಿಕೊಂಡಿದ್ದೀವಿ. ಅದು ಅಲ್ಲದೆ ಕಾಲೇಜಿನಲ್ಲಿ ಸಹಿತ ಲೆಕ್ಚರರ್ಸು ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿಯಲ್ಲಿ ಬಾಟ್ನಿ ಮತ್ತು ಜಿಯಾಲಜಿ, ಈ ಒಂದು 5 ಕೆಟಗರಿಗೆ ಸಪರೇಟ್ ಒಂದು ಲೆಕ್ಚರ್ಗಳನ್ನ ನೇಮಿಸಿದ್ದೀವಿ. ಪ್ರತಿಯೊಬ್ಬ ಉಪನ್ಯಾಸಕರು ಸಹಿತ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರುತ್ತಾರೆ. ಅವರು ನುರಿತ ತಜ್ಞರು ಮತ್ತು ನುರಿತ ಶಿಕ್ಷಕರು ಆಗಿರುತ್ತಾರೆ. ಅವರಿಗೆ ನೀಟ್ ಮತ್ತು JEE-CET ಅತ್ಯಂತ ಅನುಭವವನ್ನು ಹೊಂದಿರುವಂತಹ ಒಂದು ಉಪನ್ಯಾಸಕರನ್ನ ಈ ಶಿಕ್ಷಣ ಸಂಸ್ಥೆ ಒಳಗೊಂಡಿರುತ್ತದೆ ಅಂತ. 97.5% ಏನು ಮಾಡಿದ್ದಾರೆ ಅವರಿಗೆ ತಾವು ಟ್ರಾಫಿಲಿಂದ ಅವರಿಗೆ ಸನ್ಮಾನವನ್ನು ಮಾಡಿದ್ರಿ. ಅದರ ನಂತರ ಏನೈತಿ ಅದೇ ಥರ ನಿಮ್ಮ ಸ್ಕೂಲಿಗೆ ಯಾವ್ಯಾವ ಥರ ವ್ಯವಸ್ಥೆಯನ್ನು ಇದೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದಾ? ಈಗ 97.5% ಅಂತ ಮಾಡಿರುವಂಥ ಒಂದು ವಿದ್ಯಾರ್ಥಿ, ಆ ವಿದ್ಯಾರ್ಥಿ ಆತನು ಏನಾದರೂ ಗೌರ್ಮೆಂಟ್ ಮೆಡಿಕಲ್ ಶೀಟ್ ಪಡೆದುಕೊಂಡ್ರೆ ಆತನಿಗೆ ನಾವು ಆ ಒಂದು ಮೊದಲನೇ ವರ್ಷದ ಒಂದು ಸರ್ಕಾರಿ ಫೀಸ್ ಏನಿದೆ ಅದನ್ನು ಈ ಪ್ರಾರ್ಥನಾ ಕಾಲೇಜಿನಿಂದಾನೇ ಭರಿಸುವಂಥ ಒಂದು ವ್ಯವಸ್ಥೆ ಆಗುತ್ತದೆ. ನಾನು ಹನುಮಂತ್ ಸಾರವಾಡ್ ಅಂತ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯವರ ಪತಿಯಾಗಿರುತ್ತೇನೆ ಮತ್ತು ಸಂಸ್ಥೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಒಂದು ಶಿಕ್ಷಣ ಒಂದು
ಇದು ಒಂದು ಏನದು ನಮ್ಮದು ಒಂದು ಕಳಕಳಿ ಇದೆ. ಈ ಒಂದು ಶಿಕ್ಷಣ ವ್ಯವಸ್ಥೆಗೆ ನಾವು ಈ ನಾವು ಕಲಿಯುವ ಆಗಿನಿಂದ ಹಿಡ್ಕೊಂಡು ಒಂದು ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ನಮಗೆ ಸೌಲಭ್ಯ ಇರಲಿಲ್ಲ, ಆ ಎಲ್ಲ ಸೌಲಭ್ಯಗಳು ಗ್ರಾಮೀಣ ಮತ್ತು ನಗರ ಪಟ್ಟಣ ವಾಸಿ ಆಗಿರುವಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಿಗಬೇಕು ಅಂತ ಒಂದು ಮಹದಾಶೆಯಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ ಮತ್ತು ಈ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗೋದಕ್ಕೆ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. Good afternoon. Today in Prarthana PU College, we felicitated the good achievers in the 10th CBSE board exam and PU board exams. So, in the presence of Chairman Sir, we felicitated 6 students. Prarthana is meant for results. Mainly we are focusing on results. In our PU college, 6 students have passed with distinction and remaining all other students have get passed with the first class. In the 10th class, 100% result with distinctions. So, this is the one competitive college which is mainly focused on the competitive exams. We are preparing the students from the middle school itself by giving the basic things to the students, and this is the one best place for your kid. I request all the parents and others who are interested, visit the campus and bring your child to our institution. Make the student a bright future in our campus itself. Then our school and college both is having a very good experts who are well qualified and good trained and very well experienced one, who are dedicating their efficiency, intelligence for the students. Because of the staff and management, we got this good result. First of all, I would like to congratulate to all my faculties and also the students who have achieved this result. Then our college is having a very good facilities for the students. One, the smart board, library, labs. In the smart board, there are so many of opportunities are there for them to go through the lessons, online classes, online exams and other question papers and all. They will be learned there itself, and the lecturers are spending the time with the student for about more than 10 hours. The teaching and as well as the study hours are also we are conducting regularly to the students in the evening times. So the student himself will be clarify the doubts with the lecturers and then in the smart board also. And other competitive exams preparation, the students used to spend the time in the absence of the lecturer also. They will be with the smart boards and they will be learn through the other online classes also, and they will be take the exams also. Because of all these efforts, our students have got the seats in very good meritorious seats in medical colleges and as well as engineering and agris also. And this year also I hope 100% our students will be go for the technical views, technical colleges and other medical courses also. Thank you. How much qualified teachers are there in your college? So all the PCMB and then language teachers are all master degree holders, and they are among them around about 15 to 20 years of experienced teachers are there. So they are daily they used to spend the time for more than 3 hours to clarify the doubts, study hours apart from the teaching period. So daytime teaching, morning and evening there will be a study hours. That's why we have got such a good results.